ಪಕ್ಷದಲ್ಲಿ ಅಧಿಕಾರವನ್ನು ಕಂಡಂಥವರು, ಸಿಂಹಾಸನ ಅರಮನೆಗಳನ್ನು ನೋಡಿದಂಥವ್ರು, ಅಂದರೆ ಅಧಿಕಾರದ ದೃಷ್ಟಿಯಿಂದ. ನಿಮಗೆ ಹಿಂಗಾಗುತ್ತೆ ಇನ್ನು ಕಾರ್ಯಕರ್ತ ಬರಿಗಾಲಲ್ಲಿ ಪೋಸ್ಟರ್ ಅಂಟಿಸ್ಕೊಂಡು ಓಡಾಡ್ತಾನಲ್ಲ ದಶಕಗಳ ಕಾಲ, ಅವನಿಗೆ ಹೆಂಗೆ ಅನ್ನಿಸ್ತಿರ್ಬೇಕು? ನಾನು ಅದನ್ನೇ ಹೇಳಲಿಕ್ಕೆ ಈ ನನ್ನ ಮಾತನ್ನು ಹೇಳಿದ್ದು. ಸರ್, ನಮಗೆ ಇವತ್ತು ಕೂಡ ಇಷ್ಟೆಲ್ಲ ಜಗಳ ಮಾಡಿಕೊಂಡ್ರು ಕೂಡ ನಾವೆಲ್ಲ ಹೋದ ಕೂಡಲೇ ನಮ್ಮ ವಿರೋಧಿ ಪಾರ್ಟಿಯವರು ಬಾಕಿಯವರು ಬನ್ನಿ ಸರ್ ನಮಸ್ಕಾರ ಕೂತ್ಕೊಳ್ಳಿ ಚೇರಲ್ಲಿ ಅಂತೇಳಿ ಕೂತ್ಕೊಳಿಸ್ತಾರೆ. ಆದರೆ ಒಂದು ಓಟ್ ಕೇಳಲಿಕ್ಕೆ ಹೋಗುವಾಗ, ನನ್ನ ಪಕ್ಷಕ್ಕೆ ಒಂದು ಮೆಂಬರ್ಶಿಪ್ ಹಾಕುಂತ ಕೇಳಲಿಕ್ಕೆ ಹೋಗುವಾಗ ಆ ಕಾರ್ಯಕರ್ತ ಅಲ್ಲಿ ಅನುಭವಿಸುವಂಥದ್ದು, ನನ್ನ ಪಕ್ಷದ ನಾಯಕರ ವಿರುದ್ಧ ನಮ್ಮಲ್ಲಿ ಮಾತಾಡೋಲ್ಲ, ಅವರಲ್ಲಿ ಹೋಗಯ್ಯ ನಿನ್ನ ಪಾರ್ಟಿ ಯಾರಿಗೆ ಬೇಕು, ಈ ರೀತಿ ಬೀದಿಗಳಲ್ಲಿ ಹರಾಜು ಆಗ್ತಾ ಇರುವಂಥ ಪಾರ್ಟಿ ಯಾರಿಗೆ ಬೇಕು ಅಂತ ಹೇಳುವಂಥದ್ದು. ಅದು ಕೂಡ ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇರುವಂಥ ಪಕ್ಷದ ಕಾರ್ಯಕರ್ತನ ಪರಿಸ್ಥಿತಿ ಕರ್ನಾಟಕದಲ್ಲಿ ಈ ರೀತಿ, ಬೇರೆ ಬಗ್ಗೆ ನಾನು ಮಾತಾಡಲ್ಲ, ಕರ್ನಾಟಕದಲ್ಲಿ ಆಗಿದೆ ಇವತ್ತು. ನಿನ್ನೆ ಮೊನ್ನೆಂತೂ ನೀವು ನೋಡಿದಿರಿ, ಯಾರ್ಯಾರು ಏನೇನು ಮಾತಾಡಲಿಕ್ಕೆ ಸಾಧ್ಯವ ಅವರೆಲ್ಲ ನಮ್ಮ ಪಕ್ಷದಲ್ಲಿ ಇರಲಿಕ್ಕೆ ನಿಜವಾಗಿ ನಾಲಾಯಕು ಅಂಥವರೆಲ್ಲ ಬೀದಿಗೆ ಬಂದು ಮಾತಾಡುವಂಥ ಆ ಒಂದು ಹಂತಕ್ಕೆ ಹೋಗಿರುವಂಥದ್ದು. ಯಾರು ಜನಪ್ರತಿನಿಧಿಗಳು ಅನಿಸಿಕೊಂಡವರು ಕೂಡ ಅದೇ ರೀತಿ ಮಾತಾಡಿದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.